ಹನುಮ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒನ್ ಡೇ ಟ್ರಿಪ್ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ, ಯಾರ್ಯಾರ ಜೊತೆ ಬಂದಿದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಮಾರ್ನಿಂಗ್ 3:15 ಎದ್ದು ರೆಡಿಯಾಗಿ ಆಮೇಲೆ 4:15 ಮನೆ ಬಿಟ್ಬಿಟ್ಟು ಹೋಗಿ ನೋಡೋ ಅಷ್ಟರಲ್ಲಿ ಬಸ್ಸೇ ಬಂದಿರಲಿಲ್ಲ. ಬಸ್ ಬಂದಿದ್ದು ಹಾಫ್ ಆನ್ ಅವರ್ ಆದಮೇಲೆ. ಸೊ ಬಸ್ ಬಂದಮೇಲೆ ಎಲ್ಲರೂ ಬಸ್ ಹತ್ಕೊಂಡು ಸೀಟಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಒಬ್ರು ಅಕ್ಕ ಭಜನೆ ಹೇಳ್ಕೊಡ್ತಾಯಿದ್ರು. ಎಲ್ಲರೂ ಸೇರಿ ಭಜನೆ ಮಾಡ್ತಾಯಿದ್ವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ. ಕ್ಲಾಪ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಮತ್ತೆ ಮೆಮೊರಿ ಪವರ್ ಚೆನ್ನಾಗುತ್ತೆ. ಅದನ್ನ ನಾವು ಚೆನ್ನಾಗಿ ಕ್ಲಾಪಿಂಗ್ ಮಾಡಬೇಕು. ನಮಗೆ ಯೋಗನೇ ಬೇಡ ಅಂತಾರೆ, ಕ್ಲಾಪಿಂಗ್ ಮಾಡಿ ಭಜನೆ ಮಾಡಿದ್ರೆ ಅಷ್ಟು ಬೆನಿಫಿಟ್ಸ್ ಇದೆ. ಕ್ಲಾಪಿಂಗ್ ಮಾಡೋದ್ರಿಂದ ಅಷ್ಟು ಬೆನಿಫಿಟ್ಸ್ ಇದೆ. ಕ್ಲಾಪಿಂಗ್ ಮಾಡ್ಬೇಕು ಚೆನ್ನಾಗಿ. ಭಜನೆಗೆ ಪ್ರಾರಂಭ ಮಾಡೋಣ, ಪ್ರಾರಂಭ ಮಾಡೋಣ. ಶ್ರೀರಾಮ ರಾಮ 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 ಶ್ರೀರಾಮ ರಾಮ. ಜಯ ಜಯ ರಾಘವ ಸೀತಾರಾಮ್, ಜಯ ಜಯ ರಾಘವ ಸೀತಾರಾಮ್, ಜಯ ಜಯ ರಾಘವ ಸೀತಾರಾಮ್, ಜಯ ಜಯ ರಾಘವ ಸೀತಾರಾಮ್. ರಘುಪತಿ ರಾಘವ ರಾಜಾ ರಾಮ್, ರಘುಪತಿ ರಾಘವ ರಾಜಾ ರಾಮ್. ಪತಿತ ಪಾವನ ಸೀತಾರಾಮ್, ಪತಿತ ಪಾವನ ಸೀತಾರಾಮ್. ಎಲ್ಲರೂ ರಘುಪತಿ. ನಾವು ಮೊದಲು ಬಂದಿದ್ದು ಮದ್ದೂರು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇದು ಶಿಂಚಾ ನದಿ ದಡದಲ್ಲಿದೆ. ಆಮೇಲೆ ಇದು 550 ವರ್ಷ ಹಳೆಯ ಟೆಂಪಲ್. ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ವರ್ಷ ಅರ್ಧ ಇಂಚಷ್ಟು ಎತ್ತರ ಬೆಳೀತಾ ಇರ್ತಾರಂತೆ. ಆಮೇಲೆ ಇದು ಬೆಂಗಳೂರಿಂದ ಆಲ್ಮೋಸ್ಟ್ 80 ಕಿಲೋಮೀಟರ್ ದೂರ ಇದೆ. ಇದನ್ನ ಶ್ರೀಪಾದರಾಜರು ಮತ್ತು ವ್ಯಾಸರಾಯರು ಸೇರಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಆಗ್ತಾಯಿತ್ತು. ನಾವು ನಮಸ್ಕಾರ ಮಾಡಿಕೊಂಡು ಕಾಣಿಕೆ ಎಲ್ಲ ಹಾಕಿ ಅಲ್ಲೇ ಸ್ವಲ್ಪ ಕೂತ್ಕೊಂಡ್ವಿ. ಇಲ್ಲಿ ನಾಲ್ಕಣೆ ಹಾಕಿ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ವಿಶೇಷ. ಅದನ್ನೇ ಆಚಾರ್ಯ ಹೇಳ್ತಾ ಇದ್ರು. ಇಲ್ಲಿ ನಾಲ್ಕಣೆ ತಗೊಂಡು ಏನು ಪ್ರಾರ್ಥನೆ ಮಾಡಿ ಪಾತ್ರೆಯಲ್ಲಿ ಹಾಕ್ತೀರಿ, ದೇವ್ರ ಪಾದದಲ್ಲಿ ಹಾಕ್ತೇವೆ. ಅದನ್ನು ನೀವೇನು ಅಂದ್ಕೊಂಡ್ರು ನೆಕ್ಸ್ಟ್ ಕೆಲವೇ ದಿನದಲ್ಲಿ ವಾಪಸ್ ಬಂದು ಹೇಳ್ತೀರಿ, ನಾನು ಅಂದ್ಕೊಂಡಿದ್ದಾಗಿದೆ. ಬಂದೋಗಿರೋಂಥವ್ರು ಎಲ್ರಿಗೂ ಅಷ್ಟೇ, ಯಾರೇನೇ ಅಂದ್ಕೊಂಡ್ರು ಕೂಡ ಅವ್ರವ್ರ ಇಷ್ಟಾರ್ಥಗಳು ಈಡೇರಿದೆ ಅನ್ನೋದೇ ಇಲ್ಲಿ ವಿಶೇಷ. ಹಾಗೆ ದೇವರಿಗೆ ನಿತ್ಯ ಜಯಂತಪ ಅಭಿಷೇಕ ಮತ್ತು ಬಂದ ಜನಕ್ಕೆ ಪ್ರಸಾದ ವಿನಿಯೋಗ ಇರುತ್ತೆ. ನಿಮ್ಗೆಲ್ರಿಗೂ ಕೂಡ ನೀವು ತಂದುಕೊಂಡಿರೋದನ್ನು ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಲಿ. ಬಂದು ನಿಮ್ಮ ಕೈಲಾಗಿ ಸೇವೆಯನ್ನು ಮಾಡಿಸಿ, ಚೆನ್ನಾಗಿರಿ. ಸೊ ಇವರೆಲ್ಲ ಯಾರು, ಇಷ್ಟೊಂದು ಜನ ಇದ್ದಾರೆ, ಇವರೇನು ರಿಲೇಟಿವ್ಸಾ ಫ್ರೆಂಡ್ಸಾ ಅಂತ ನೀವು ಅಂದ್ಕೊಬೋದು. ಸೊ ಇವರೆಲ್ಲ ಯೋಗ ಟೀಮ್ ಅವರು. ಇವರು 2 ಮಂತ್ಸ್ಗೆ ಒಂದ್ಸತಿ 3 ಮಂತ್ಸ್ಗೆ ಒಂದ್ಸತಿ ಪಿಕ್ನಿಕ್ ಹೋಗ್ತಾರೆ, ಇಲ್ಲ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ. ಸೊ ನಾವು ಇವ್ರ ಜೊತೆ ಹೇಗೆ ಬಂದ್ವಿ ಅಂತ ಹೇಳ್ತೀನಿ ನೆಕ್ಸ್ಟು. ನಾವಿಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಲ್ಲೇ 4-5 ಟೈಪ್ಸ್ ಇತ್ತು. ಚೆನ್ನಾಗಿ ತಿಂದ್ಬಿಟ್ಟು ಹೊರಟ್ವಿ ಮತ್ತೆ. ಆಮೇಲೆ ಇವಾಗ ಯೋಗ ಅಂದರೆ ಏನು ಅಂತ ಒಬ್ಬರು ಅಕ್ಕ ಹೇಳ್ಕೊಡ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ಅದರಲ್ಲಿ 8 ವಿಧ ಇದೆ. 8 ವಿಧದಲ್ಲಿ ಒಂದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು 8 ವಿಧ ಇರುತ್ತೆ. ಅದರಲ್ಲಿ ಯಮ ಬಂದ್ಬಿಟ್ಟು ಸಾಮಾಜಿಕವಾಗಿ ನಾವು ಚೆನ್ನಾಗಿರ್ಬೇಕು, ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕು. ಆ ಥರ ಯಮದಲ್ಲಿ 5 ವಿಧ ಇದೆ. ಅದು ವಿವರಣೆ ಕೊಡೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಇವಾಗ. ಮತ್ತೆ ನಿಯಮ, ಈ ನಿಯಮದಲ್ಲಿ ನಾವು ವೈಯಕ್ತಿಕವಾಗಿ ಚೆನ್ನಾಗಿರ್ಬೇಕು, ಬುಕ್ಸ್ ಓದ್ಬೇಕು, ನಾವು ಯೋಗ ಮಾಡ್ಬೇಕು, ಆ ಥರ ವೈಯಕ್ತಿಕವಾಗಿ ಚೆನ್ನಾಗಿರ್ಬೇಕು, ಒಳ್ಳೆ ಜ್ಞಾನ ಪಡ್ಕೋಬೇಕು, ಆ ಥರ ಕೊಟ್ಟಿದ್ದಾರೆ. ಮತ್ತೆ ಆಸನದಲ್ಲಿ, ಆಸನ ಅಂದ್ರೆ ನಾವು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ನಾವು ಆ ಸ್ಥಿತಿಲಿ ಇರ್ತೀವಲ್ಲ ಅದನ್ನೇ ಆಸನ. ಒಂದು ಸ್ಥಿತಿಲಿ ಇರ್ತೀವಲ್ಲ ಅದನ್ನೇ ಆಸನ ಅಂತ ಹೇಳ್ತೀವಿ. ಇನ್ನ ಪ್ರಾಣಾಯಾಮ, ಉಸಿರಿಗೊಂದು ಆಯಾನ ಕೊಡ್ತೀವಲ್ಲ ಅದೇ ಒಂದು ಪ್ರಾಣಾಯಾಮ. ಉಸಿರು ತಗೊಳ್ಳೋದ್ರಿಂದ ಬಿಡೋದ್ರಿಂದ, ಅದು ಅನುಲೋಮ ವಿಲೋಮ. ಪ್ರಾಣಾಯಾಮದಲ್ಲಿ ತುಂಬಾ ವಿಧಗಳಿದಾವೆ, ಅದನ್ನ ತಿಳ್ಕೊಳ್ಳೋದೇ ಪ್ರಾಣಾಯಾಮ. ಆಮೇಲೆ ಪ್ರಾಣಾಯಾಮ ಆದ್ಮೇಲೆ ಧಾರಣ, ಪ್ರತ್ಯಾಹಾರ ಅಂದ್ರೆ ನಾವು ಆಸನ ಮಾಡ್ಕೊಂಡು ಪ್ರಾಣಾಯಾಮ ಮಾಡ್ಕೊಂಡು ಎಲ್ಲ ತಿಳ್ಕೊಳ್ಳುವಾಗ ನಮಗೆ ಪ್ರತ್ಯಾಹಾರ ಸಿಗುತ್ತೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು, ಆ ತರ ನಮಗೆ ಯಾವ ಟೈಮಿಗೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅದೆಲ್ಲ ನಮಗೆ
ಪ್ರತ್ಯಾಹಾರದಲ್ಲಿ ಸಿಗುತ್ತೆ. ಪ್ರತ್ಯಾಹಾರ ಬಗ್ಗೆ ತಿಳ್ಕೊಂಡ್ರೆ ಆ ಪ್ರತ್ಯಾಹಾರ ಆದ್ಮೇಲೆ ಧಾರಣ, ಅದನ್ನೆಲ್ಲ ನಾವು ಅನುಷ್ಠಾನ ಮಾಡ್ಕೊಂತೀವಿ. ನಮ್ಮ ದೇಹಕ್ಕೆ ಅನುಷ್ಠಾನ ಮಾಡ್ಕೊಂಡು ಧ್ಯಾನಕ್ಕೆ ಹೋಗ್ತೀವಿ. ಧ್ಯಾನದಲ್ಲಿ ಒಂದು ಸ್ಥಿರತೆ ಬರುತ್ತೆ ನಮ್ಗೆ. ಯಾವಾಗ್ಲೂ ನಮಗೆ ಮನಸ್ಸು ಚಂಚಲ ಆಗೋದಿಲ್ಲ. ಧ್ಯಾನದಲ್ಲಿರುವಾಗ ಮನಸ್ಸು ಚಂಚಲ ಆಗದಾನೆ ಒಂದು ಸ್ವಲ್ಪ ನಮಗೆ ಸ್ಥಿರವಾಗಿರುತ್ತೆ. ಧ್ಯಾನ ಆದ್ಮೇಲೆ ಸಮಾಧಿ ಸ್ಥಿತಿ ಅಂದ್ರೆ ದೇವರೊಬ್ಬನೇ, ನಮ್ಗೆ ಯಾರು ಇಲ್ಲ, ಯಾವ್ದು ಇಲ್ಲ, ದೇವರೊಬ್ಬನೇ ಶಾಶ್ವತ ಅನ್ನೋದೊಂದು ತಿಳ್ಕೊತೀವಿ. ಇಷ್ಟು ಮಾಡೋದ್ರಿಂದ ನಾವು ಯೋಗ ಬಗ್ಗೆ ತಿಳ್ಕೊಂಡಂಗೆ. ಇದು ತುಂಬಾ ಇದೆ, ನಾನು ಒಂದ್ ಸ್ವಲ್ಪ ಶಾರ್ಟ್ ಆಗಿ ಹೇಳಿದ್ದೀನಿ. ಇದಾದಮೇಲೆ ಬೋರ್ ಆಗ್ತಿತ್ತು ಅಂತ ಡ್ಯಾನ್ಸ್ ಶುರು ಹಚ್ಕೊಂಡ್ವಿ. ನಾವು ನೆಕ್ಸ್ಟ್ ಬಂದಿದ್ದು ನಿಮಿಷಾಂಬ ಟೆಂಪಲ್ಗೆ. ನಿಮಿಷಾಂಬ ಟೆಂಪಲ್ ವಿಶೇಷ ಏನಂದರೆ ಭಕ್ತರ ಇಷ್ಟಾರ್ಥಗಳು ಮತ್ತು ಕಷ್ಟಗಳನ್ನು ಒಂದೇ ನಿಮಿಷದಲ್ಲಿ ಪರಿಹಾರ ಮಾಡೋ ದೇವರು. ಮತ್ತು ಈ ಟೆಂಪಲು ಕಾವೇರಿ ನದಿ ತೀರದಲ್ಲಿದೆ. ಸ್ವಲ್ಪ ದರ್ಶನ ಆಗೋಕ್ಕೆ 10-15 ಮಿನಿಟ್ಸ್ ಆಯಿತು. ತುಂಬ ಸ್ವಲ್ಪ ರಶ್ ಇತ್ತು. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಈ ಟೆಂಪಲ್ ವಿಶೇಷ ಏನು ಅಂತ ಸ್ವಲ್ಪ ತಿಳ್ಕೊಂಡು ಹೊರಟ್ವಿ. ವಿಶೇಷ ಟಿಕೆಟ್ ಸಂಕಲ್ಪ ಎಲ್ಲ ಮಾಡ್ತೀವಿ. ನಿಮಿಷ ಬೇಡ್ಕೊಂಡ್ರೆ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸೇವೆ ಮಾಡಿ ಹೋಗ್ತಾ ಇದ್ರು ಒಂದು 200 ವರ್ಷದಿಂದ ಹೇಳ್ತಾರೆ ಕೆಳಗಡೆ. ಟೆಂಪಲ್ ಹೊರಗಡೆ ಬಂದು ನೋಡಿದ್ರೆ ತುಂಬ ಫ್ರೆಶ್ ಆಗಿರೋ ತರಕಾರಿ ಎಲ್ಲ ಇತ್ತು. ನಾವು ಸ್ವಲ್ಪ ಏನು ಬೇಕೋ ಎಲ್ಲ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಕಬ್ಬಿನ ಹಾಲು ಕೂಡ ಕುಡಿದ್ವಿ. ಆಮೇಲೆ ಸ್ವಲ್ಪ ಇದು ಕುದುರೆ ಸವಾರಿ ಎಲ್ಲ ಮಾಡಿ ಸ್ವಲ್ಪ ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟ್ವಿ ಅಲ್ಲಿಂದ. ಇನ್ನು ನಾವು ಇವ್ರ ಜೊತೆ ಹೇಗೆ ಬಂದ್ವಿ ಅಂತಂದರೆ, ನಮ್ಮ ಮನೆಯವ್ರ ಫ್ರೆಂಡು ಕೇಳಿದ್ದು, ಈ ಥರ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ನೀವು ನಮ್ಮ ಜೊತೆ ಜಾಯ್ನ್ ಆಗ್ತೀರಾ ಅಂತಂದ್ಬಿಟ್ಟು. ಸೊ ನಾವು ಓಕೆ ಅಂತಂದು ಇವ್ರ ಜೊತೆ ಬಂದಿದ್ದು. ನೋಡಿ ನಮ್ಮ ಡ್ರೈವರ್ ಇವಾಗ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀರಂಗಪಟ್ಟಣಕ್ಕೆ, ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ಒಳಗಡೆ, ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಶೂಟ್ ಎಲ್ಲ ಅಲೋ ಇಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ತೆಗೆದಿದ್ದೀನಿ ನಾನು. ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿರೋರಿಗೆಲ್ಲ ತುಂಬ ಹತ್ತಿರ ಆಗುತ್ತೆ. ಸೊ ಬೆಂಗಳೂರು ಮತ್ತು ಮೈಸೂರಲ್ಲಿರೋರೆಲ್ಲ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಟೆಂಪಲ್ ಒಳಗಡೆ ಎಲ್ಲ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ನಾವು ಬಂದಿದ್ದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಇದು 12ನೇ ಶತಮಾನದ ಹೊಯ್ಸಳ ಕಾಲದಾಗಿದ್ದು, ಇದು KRS ಕಟ್ಟಡದಲ್ಲಿ ಮುಳುಗಿ ಹೋಗಿತ್ತು. ಇವಾಗ ಅದನ್ನು ಬಿಡಿಯಾಗಿ ತಂದು ಇಲ್ಲಿ ಹೊಸ ಕನ್ನಂಬಾಡಿಯಲ್ಲಿ ಮತ್ತೆ ಹೊಸದಾಗಿ ಮರುಸ್ಥಾಪನೆ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಫೋಟೋಶೂಟ್ ಎಲ್ಲ ಅಲೋ ಇಲ್ಲ, ಮತ್ತು ಕಾಣಿಕೆ ಎಲ್ಲ ಇಲ್ಲಿ ಅಲೋ ಇಲ್ಲ, ಅಂದರೆ ಹಾಕಬೇಡಿ ಅಂತ ಅವರೇ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಟೆಂಪಲ್ಗಳಲ್ಲಿ. ಎಲ್ಲ ಕಡೆನೂ ಕೇಳ್ತಾ ಇರ್ತಾರೆ ಏನಾದರೂ ಕಾಣಿಕೆ ಹಾಕಿ ಅಂತ. ಈ ಟೆಂಪಲಲ್ಲಿ ಮಾತ್ರ ಅವರು ಏನು ಕಾಣಿಕೆ ಕೇಳಿಲ್ಲ. ನಾವು ನೆಕ್ಸ್ಟ್ ಬಂದಿದ್ದು ಭೂವರನಾಥ ಸ್ವಾಮಿ ಟೆಂಪಲ್ಲಿಗೆ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಇದ್ರ ವಿಶೇಷ ಎಲ್ಲ ನೆಕ್ಸ್ಟ್ ನೀವು ರಿವ್ಯೂ ಮತ್ತು ಎಕ್ಸ್ಪೀರಿಯೆನ್ಸಲ್ಲಿ ಇಲ್ಲಿ ಯಾರನ್ನಾದರೂ ಕೇಳಿ ತಿಳ್ಕೊಳ್ಳೋಣ. ನಮ್ ಜೊತೆ ಅಣ್ಣ ಇದ್ದಾರೆ. ಇವಾಗ ಹೇಳ್ತಾರೆ ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಅಣ್ಣ ಹೇಳಿ. ಇದು ಮುಖ್ಯವಾಗಿ ಒಳ್ಳೆ ಉತ್ತಮವಾದಂತಹ ಒಂದು ಇದು ಆಗಿರ್ತದೆ, ಟ್ರಿಪ್ ಆಗಿರ್ತದೆ, ಪ್ರವಾಸ ಆಗಿರ್ತದೆ. ಇದು ಏನು ಅಂದ್ರೆ, ಇದು ಯೋಗದ ಬಗ್ಗೆ, ಯೋಗ ಜನಗಳ ಬಗ್ಗೆ, ಯೋಗ ಬಂಧುಗಳ ಬಗ್ಗೆ ಕರ್ಕೊಂಡೋಗಿ ಅವ್ರಿಗೆ ಹೆಚ್ಚಾಗಿ ಉತ್ಸಾಹ ಮೂಡಿಸೋ ಸಲುವಾಗಿ, ಮತ್ತೆ ಯೋಗದಿಂದ ಬರುವಂತಹ ಬೆನಿಫಿಟ್ಸು, ಮತ್ತೆ ಯೋಗದಲ್ಲಿರುವಂತಹ
ಆ ಉತ್ತಮವಾದಂತಹ ನಡವಳಿಕೆಗಳ ಬಗ್ಗೆ ತಿಳಿಸುವ ಸಲುವಾಗಿ ಅವರ ಮನಸ್ಥಿತಿಗಳನ್ನ ಉತ್ತಮಗೊಳಿಸುವ ಸಲುವಾಗಿ ನಾವು ಯೋಗದಿಂದ ನಮ್ಮ ಯೋಗ ಬಂಧುಗಳನ್ನ ಟ್ರಿಪ್ ಮುಖಾಂತರ ಕರ್ಕೊಂಡು ಹೋಗಿದ್ದೀವಿ. ಮೊಟ್ಟ ಮೊದಲನೇದಾಗಿ ಯೋಗ ಬಂದಿರೋರು ಇದರಿಂದ ಒಳ್ಳೆ ಇನ್ಸ್ಪಿರೇಷನ್ ದೊರೆಯುತ್ತದೆ. ಹಾಗೆ ನಾವು ನೋಡಿದಂತ ಉತ್ತಮವಾದಂತ ಒಳ್ಳೆ ಪ್ಲೇಸ್ಗಳು ತುಂಬಾ ಚೆನ್ನಾಗಿತ್ತು. ಮೊಟ್ಟ ಮೊದಲನೇದಾಗಿ ಆ ಇದು ಏನು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಏನು ಅಂದ್ರೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಅಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ. ಏನಂದ್ರೆ ಅಲ್ಲಿ ಹೊಳೆಯಲ್ಲಿ ಧರ್ಮರಾಯ ಬಂದು ಅಲ್ಲಿ ಸ್ನಾನ ಮಾಡ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅಂದ್ರೆ ಪದ್ಧತಿಯಲ್ಲಿ ಆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೇನೆ ಪೂಜೆ ಮಾಡಿಸೋ. ಈಗ ಸ್ವಲ್ಪ ದೂರದಲ್ಲಿದೆ ಹೊಳೆ. ಮೊದ್ಲು ಆ ಹೊಳೆ ದೇವಸ್ಥಾನ ಪಕ್ಕನೇ ಹರಿತಾ ಇತ್ತು. ಆ ನಂತರ ಇದಕ್ಕೆ ಹೋದ್ವಿ. ಅದು ಮೇಲ್ಕೋಟೆ ಅಲ್ಲ, ಅದು ಏನ್ ಪ್ಲೇಸ್ ಅದು, ಎರಡನೇ ಪ್ಲೇಸ್ ನಿಮಿಷಾಂಬ. ನಿಮಿಷಾಂಬ ಅಂದ್ರೆ ಮುಖ್ಯವಾಗಿ ಈ ಚೋಳರ ಕಾಲದ ದೇವಸ್ಥಾನ ಅದು. ಆ ದೇವಸ್ಥಾನ ಮಹಿಮೆ ಏನಂದ್ರೆ ಚೋಳರು ಎಲ್ಲಾ ಈ ಮುಸ್ಲಿಮ್ಸ್ ಅಂದ್ರೆ ಇವರಿದಾರಲ್ಲ, ಯಾರು ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಏನ್ ಮಾಡ್ತಾ ಇದ್ರು, ಎಲ್ಲಾ ದೇವಸ್ಥಾನಗಳಲ್ಲಿ ನಮ್ಮ ಹಿಂದೂ ದೇವಗಳನ್ನೆಲ್ಲ ಒಡೆದಾಕ್ತಾ ಇದ್ರು. ಅದನ್ನ ಏನ್ ಮಾಡ್ಬಿಟ್ರು ಇವರು, ಆ ಒಂದೇ ಒಂದು ದೇವಸ್ಥಾನನ ಕಾಣಿಸ್ದೆ ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಜನಗಳಿಗೋಸ್ಕರ ಅಲ್ಲಿ ಇಟ್ಟಿದ್ರು. ಆ ನಂತರ ನಿಮಿಷಾಂಬ ದೇವಸ್ಥಾನದಲ್ಲಿ ಆ ನಿಮಿಷ ಅಂದ್ರೆ ಒಂದೇ ನಿಮಿಷಕ್ಕೋಸ್ಕರ ನಮ್ಗೆ ಏನು ಬೇಡ್ಕೊಳ್ತೀವೋ ಆ ನಿಮಿಷದಲ್ಲಿ ನಮ್ಗೆ ಆ ದೇವರು ವರ ಕೊಡುವ ರೀತಿಯಲ್ಲಿ ಆ ದೇವಸ್ಥಾನ ನಮ್ಗೆ ಉಪಯುಕ್ತವಾಗುತ್ತದೆ. ಆದ್ರೆ ಅಷ್ಟೇ ಭಕ್ತಿಯಿಂದ ಆ ದೇವಸ್ಥಾನವನ್ನು ನೋಡಿ ಜನಗಳಿಗೆ ತುಂಬಾ ಆಗಿನ ಕಾಲದಿಂದ ಒಳ್ಳೆದಾಗಿದೆ ಮುಖ್ಯವಾಗಿ. ಆದ್ರಿಂದ ನಿಮಿಷಾಂಬ ದೇವಸ್ಥಾನ ತುಂಬಾ ಪವಿತ್ರವಾಗುತ್ತದೆ. ಅಲ್ಲಿ ಮಹಿಮೆ ಏನು ಅಂದ್ರೆ ಅಲ್ಲಿರುವಂತಹ ಫಲವತ್ತಾದಂತಹ ಮಣ್ಣು ಇರ್ಬೋದು, ಅಲ್ಲಿ ಹೋಗ್ತಾ ಇದ್ದಂತ ನದಿ ಇರ್ಬೋದು, ಕಾವೇರಿ ನದಿ. ಅಲ್ಲಿ ಅಂದ್ರೆ ತಾಯಿ ಪಕ್ಕದಲ್ಲಿ ತಾಯಿ ಹತ್ರ ಹೋಗುವಂತ ನದಿ ತುಂಬಾ ಚೆನ್ನಾಗಿ ಅಲ್ಲಿ ಇದು ಭಕ್ತರಿಗೆ ಸಹಕಾರಿಯಾಗಿತ್ತು. ಆ ನಂತರ ಅಲ್ಲಿಂದ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಅಷ್ಟೇ ಒಳ್ಳೆ ಇತಿಹಾಸ ಇರುವಂತ ದೇವಸ್ಥಾನ. ಸಾವಿರಾರು ವರ್ಷಗಳಿಂದ ಆ ಮೈಸೂರು ಮಹಾರಾಜರು ಅಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರು. ಪೂಜೆ ಮಾಡಿ ಅಲ್ಲಿ ನಮ್ಮ ಕೆಲಸಗಾರಿಗಳನ್ನು ಅಲ್ಲ ಶ್ರೀರಂಗಪಟ್ಟಣದಲ್ಲಿ ಮಾಡಿ ಅಲ್ಲಿಂದಲೇ ಮೈಸೂರು ಮಹಾರಾಜರು ತನ್ನ ಆಸ್ಥಾನಕ್ಕೆ ಹೋಗ್ತಾ ಇದ್ರು ಅಂತ ರೂಢಿ ಇದೆ. ಆ ನಂತರ ಇದು ಶ್ರೀರಂಗಪಟ್ಟಣ ಆದ್ಮೇಲೆ KRS ಇನ್ನೂರು. ಅಲ್ಲಿ ನಿಜವಾಗ್ಲೂ ಇದುವರೆಗೂ ಅಂತ ದೇವಸ್ಥಾನ ಯಾರು ನೋಡಿರ್ಬಾರ್ದು ಅಂತ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಬರೀ ಹೇಳಿದ್ರೆ ಆಗೋಲ್ಲ. ಆ ದೇವಸ್ಥಾನದಲ್ಲಿರುವಂತಹ ವಿಶಿಷ್ಟತೆ, ಅಲ್ಲಿರುವಂತಹ ಸ್ವಚ್ಛತೆ, ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಶಿಲ್ಪಕಲೆ ತುಂಬಾ ಉಪಯುಕ್ತ ಆಗ್ತದೆ. ಅದು ಬಾದಾಮಿ ಕಾಲದ್ದು ಶಿಲ್ಪಕಲೆ ತುಂಬಾ ಚೆನ್ನಾಗಿರ್ತದೆ. ಅಲ್ಲಿ ಅದ್ರ ಪಕ್ಕದಲ್ಲೇನೆ ಈ ಕಾವೇರಿ ಹಿನ್ನೀರು ಅಂದ್ರೆ ಕಾವೇರಿ ಬ್ಯಾಕ್ ವಾಟರ್ ಇರೋದ್ರಿಂದ ಜನಗಳಿಗೆ ತುಂಬಾ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ಬ್ಯಾಕ್ ವಾಟರ್ ನೋಡ್ಕೊಂಡು ತುಂಬಾ ಬರೋ ತರ ಚೆನ್ನಾಗಿದೆ. ಆ ನಂತರ ಅಲ್ಲಿಂದ ಇದು ಭೂವಾರ ಸ್ವಾಮಿ ದೇವಸ್ಥಾನ ಬಂದ್ವಿ. ಭೂವಾರ ಸ್ವಾಮಿ ದೇವಸ್ಥಾನದಿಂದ ಅಲ್ಲಿ ಏನು ಮಹಿಮೆ ಅಂದ್ರೆ ಅಲ್ಲಿ ಒಂದು ಇಟ್ಟಿಗೆ ಆಗ್ಲಿ, ಅಲ್ಲಿರೋ ಮಣ್ಣಾಗ್ಲಿ ಅಲ್ಲಿಂದ ಪೂಜಿಸಿ ನಾವು ಮನೆಗೆ ತಂದ್ರೆ ನಮ್ಗೆ ಇಲ್ಲ ಒಂದು ಜಮೀನ್ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ಒಂದು ಸೈಟ್ ಇರ್ಬೋದು, ಮತ್ತೆ ಒಂದು ಬಿಲ್ಡಿಂಗು ಇಲ್ಲ ಮನೆ ಕಟ್ಟೋಕೆ ಯಾರಾದ್ರೂ ಮನಸ್ಸಲ್ಲಿ ಅನ್ಕೊಂಡು ಅದನ್ನ ಮಾಡಿದ್ರೆ ಎಷ್ಟೋ ಜನಕ್ಕೆ ಮನೆಗಳಾಗಿದೆ, ಎಷ್ಟೋ ಜನ ಜಮೀನುಗಳಾಗಿದೆ, ಒಳ್ಳೇದಾಗಿದೆ ಅಂತ ಒಂದು ನಂಬಿಕೆಯಿಂದ ಜನ ಭೂವರಹ ಸ್ವಾಮಿಯನ್ನ ಪೂಜೆ ಮಾಡ್ತಾರೆ. ಆದ ನಂತರ ನಾವು ಸೀದಾ ಇದಕ್ಕೆ ಬಂದ್ವಿ, ಅದು ಮೇಲುಕೋಟೆಗೆ ಬಂದ್ವಿ. ಮೇಲುಕೋಟೆಯಲ್ಲಿ ಇವತ್ತು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಅಲ್ಲಿ 8 ಗಂಟೆ ಆಗಿರೋದ್ರಿಂದ ಎಲ್ಲ ಬಾಗಿಲು ಕ್ಲೋಸ್ ಆಗಿರೋದ್ರಿಂದ ಮೇಲುಕೋಟೆ ದೇವಸ್ಥಾನ ನೋಡೋಕ್ಕಾಗಿಲ್ಲ. ಆದ್ರೆ ಇಲ್ಲಿ ಮೇಲುಕೋಟೆಯಲ್ಲಿ ನೋಡ್ಬೇಕಾಗಿರುವಂತ ದೇವಸ್ಥಾನಗಳು ಒಂದು
ಒಂದು ದಿನ ಎಲ್ಲ ಹಿಡಿತದೆ, ಅಷ್ಟೊಂದು ಚೆನ್ನಾಗಿದೆ. ಆದ್ರೆ ಅಲ್ಲಿ ಏನು ಅಂದ್ರೆ ನಮ್ಗೆ ಟೈಮ್ ಸಾಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ವಿ. ಇಷ್ಟು ಮಾತ್ರ ನಾವು ಪ್ರವಾಸದ ಬಗ್ಗೆ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಮ್ಮನ್ನ ಕರೆಸ್ತೀರಾ ಮತ್ತೆ? ನೆಕ್ಸ್ಟ್ ಟೈಮ್ ಕರೆಸೋದಲ್ಲ, ತುಂಬ ಯಾವತ್ತೇ ಆಗಲಿ ನಾವು ಈ ಥರ ಪ್ರವಾಸ ಆ, ಯೋಗ ಬಂಧುಗಳ ಪ್ರವಾಸ ಮಾಡಿದಾಗ ಪ್ರತಿ ಸಲಿನೂ ನಿಮ್ಮನ್ನು ಆಮಂತ್ರಣ ಮಾಡೇ ಮಾಡ್ತೀವಿ. ಏನಕ್ಕೋಸ್ಕರ ಅಂದರೆ ಅಷ್ಟು ಚೆನ್ನಾಗಿ ಹೆಲ್ಪಿಂಗ್ ನೇಚರು, ನೀವಿರ್ಬೋದು, ಸರ್ಗಳಿರ್ಬೋದು, ತುಂಬ ಚೆನ್ನಾಗಿ ಅವರು ಏನೋ ಒಂದು ಚೂರು ಭೇದ ಭಾವ ಇಲ್ಲದೆ ಅವರೇ ಮುಂದೆ ನುಗ್ಗಿ ಎಲ್ಲ ಕೆಲಸಗಳನ್ನು ಮಾಡಿ ಜನರಿಗೆ ಒಂದು ಇಂಪ್ರೆಷನ್ ಆಗಿ ಮಾಡ್ತಾರೆ. ಅದರಿಂದ ತುಂಬ ಚೆನ್ನಾಗಿತ್ತು ನಮಗೆ. ನಿಜವಾಗ್ಲೂ ಇವರು ಈ ಥರ ಇದ್ದಾರೆ, ಹೆಲ್ಪ್ ಮಾಡ್ತಾರೆ ಅನ್ನೋ ಫಸ್ಟಿಗೆ ಅಂದ್ಕೊಳ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ಯಾವ ಥರ ಅವರ ಮನಸ್ಥಿತಿ ನಮ್ಗೆ ಗೊತ್ತಾಗ್ಬಿಡ್ತು. ಏನು ಅಂದರೆ ಎಲ್ಲ ಜನಗಳಿಗೋಸ್ಕರ, ಎಷ್ಟು ಯೋಗ ಬಂಧುಗಳಿಗೋಸ್ಕರ ನಮ್ಮ ಸೇವೆ ಅರ್ಪಣೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಿಮ್ಗೆ ಹೆಂಗ ಅನ್ನಿಸ್ತು ಈ ಟ್ರಿಪ್ ಎಲ್ಲ? ನಮಗೆ ತುಂಬ ಖುಷಿ ಅನಿಸ್ತು. ಮುಖ್ಯವಾಗಿ ಜನಗಳಿಂದ ಒಳ್ಳೆ ಸ್ಪಂದನೆ ಸಿಕ್ತು, ಅದು ಮೈನು. ಸ್ವಲ್ಪ ಲೇಟ್ ಬಂದಾಗೆ ಎಲ್ಲ ಸ್ವಲ್ಪ ಬೇಸರ ಆಗಿರ್ಬೋದು ಜನಗಳಿಗೆ. ಅದು ಬಿಟ್ಟರೆ ಸ್ವಲ್ಪ ಪ್ರವಾಸ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಾಯಿತು. ಬಟ್ ಟೈಮಿಂಗ್ ಅಭಾವ, ಅಂದರೆ ಟೈಮಿಂಗ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಸ್ಥಳಗಳೆಲ್ಲ ನೋಡ್ಬೋದಾಗಿತ್ತು ಅನ್ನೋ. ಓಕೆ, ಥ್ಯಾಂಕ್ ಯು. ನೀವು ಹೇಳಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಟ್ರಿಪ್? ಅವ್ರು ಹೇಳಿದ್ರೆ ನಾನು ಹೇಳ್ಬೇಕಷ್ಟೆ. ಎಲ್ಲ ಚೆನ್ನಾಗಿತ್ತು ಮೇಡಮ್. ಅದರಲ್ಲೂ ನಿಮ್ಮ ಫ್ಯಾಮಿಲಿ ನೋಡಿ ತುಂಬ ಖುಷಿ ಆಯಿತು. ಯಾವ ಥರ ಇವ್ರು ಪರಿಚಯ ಆದರು ಅನ್ನಿಸ್ತೈತೆ ನಮಗೆ. ಇದೆಲ್ಲ ಅದ್ಭುತ ಅಲ್ಲ? ನಮಗೆ ಇವ್ರು ಪರಿಚಯ ಆಗಿರೋದಕ್ಕಿಂತ ದೇವರು ಇವ್ರು ಕರೆಸಿದಾರೇನೋಪ್ಪ ಇಲ್ಲಿಗೆ ನಮ್ಮ ಜೊತೆಗೆ ಅನಿಸ್ತದೆ. ಒಂದು ಚೂರು ಎಲ್ಲರ ತನೂ ಮಿಂಗಲ್ ಆಗಿ ಚೆನ್ನಾಗಿ ಎಲ್ಲಾನು ಹೊಂದಾಣಿಕೆಯಿಂದ ನಡ್ಸ್ಕೊಂಡು ಹೋದ್ರು. ನಮ್ಮ ಹತ್ರ ಆ ಥರ ಒಳ್ಳೆ ಇದರಿಂದ ನಡೆದ್ರು. ಪಾಪ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ನಿಮ್ಮ ಫ್ಯಾಮಿಲಿ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹೆಲ್ಪಿಂಗ್ ನೇಚರ್ ಕೆಲವರಂತೂ ಅವ್ರ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ. ಅವ್ರ ಪಾಡಿಗೆ ಅವ್ರವ್ರು ಇದ್ರೂ ಸಹ ನೀವು ಎಲ್ಲ ಕೆಲಸಗಳಲ್ಲೂ ನೀವು ಆಗಿರ್ಬೋದು, ನಿಮ್ಮ ಯಜಮಾನರಾಗಿರ್ಬೋದು, ಮತ್ತು ಅಣ್ಣ ಅವರು ಇರ್ಬೋದು, ಅವರು ಅಷ್ಟೇ ಒಳ್ಳೆ ಕೆಲಸಗಳು. ಅಂದರೆ ಸಾಮಾನ್ಯವಾಗಿ ಈ ಟ್ರಿಪ್ಪಲ್ಲಿ ಬಂದಾಗ ಅಯ್ಯೋ ನಾನೇ ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋ ಥರ ಇರ್ತಾರೆ. ಇದು ಹಂಗಲ್ಲ, ಅವ್ರ ಪಾಡಿಗೆ ಜನ, ನಮ್ಮ ಯೋಗ ಬಂಧುಗಳು, ನಮ್ಮ ಟ್ರಿಪ್ಪು, ನಮ್ಮ ಪ್ರವಾಸ ಅಂತೇಳಿ ತುಂಬ ಉತ್ತಮವಾಗಿ, ಮುಖ್ಯವಾಗಿ ನಿಮಗೆ ಧನ್ಯವಾದ ಹೇಳ್ಬೇಕು ಅನ್ನಿಸ್ತದೆ. ಯಾಕಂದರೆ ಚೆನ್ನಾಗಿ ಆಕ್ಟಿವ್ ಆಗಿ ಸ್ವಲ್ಪ. ಆಮೇಲೆ ಮುಖ್ಯವಾಗಿ ನಮ್ಗೆ ಏನು ಖುಷಿ ಅನಿಸ್ತದಂದರೆ ನಿಮ್ಮ ಜನರಿಗೆ ಉತ್ಸಾಹ ಪ್ರೇರಿಸೋಕ್ಕೆ ಒಂದು ಡ್ಯಾನ್ಸ್ ಮಾಡಿ ಜನರಿಗೆ ಸ್ವಲ್ಪ ಖುಷಿ ಪಡಿಸಿದ್ರೆ ಅದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಫಸ್ಟ್ ಟೈಮ್ ಬಂದಿರೋದು ನೀವು, ಯಾರ್ಯಾರು ಏನು ಅಂತಲೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೂ ಸಹ ಬಂದು ಇಲ್ಲಿ ಮುಜುಗರ ಇಲ್ಲದೆ ಸ್ವಲ್ಪ ಜನರಿಗೆ ಎಂಟರ್ಟೈನ್ಮೆಂಟ್ ಎಲ್ಲ ಕೊಟ್ಟು ಸ್ವಲ್ಪ ಖುಷಿ ಪಡಿಸ್ತಿದ್ದೀರಾ. ದೇವರು ನಿಮಗೆ 100 ವರ್ಷ ಚೆನ್ನಾಗಿಟ್ಟಿರಿ. ಥ್ಯಾಂಕ್ ಯು. Time for photo. THANKYOU. Thank you, thank you.